ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಒಂದ್ ತೆಂಗಿನಕಾಯಿ ಕೊಡಿ. ಹೊಸದಾಗಿ ಮದ್ವೆ ಆಗಿದೆಯಾ ಅಮ್ಮ? ಈ ಕಾಯಿ ತಗೊಳ್ಳಿ ಅಮ್ಮ, ಚೆನ್ನಾಗಿದೆ. ನೀರು ಕೂಡ ಜಾಸ್ತಿನೇ ಇದೆಯಮ್ಮ. ಅಣ್ಣ, ಆ ತೆಂಗಿನಕಾಯಿ ಯಾಕೆ ಹಾಕಿ ಪಕ್ಕಕ್ಕಿಟ್ಟಿದ್ದು? ಅದು ಹಾಳಾಗಿರೋ ಕಾಯಮ್ಮ, ಅದನ್ನ ಒಡೆಯೋದು ಒಳ್ಳೇದಲ್ಲ ಅಂತ ತೆಗೆದು ಪಕ್ಕಕ್ಕಿಟ್ಟಿದ್ದೀನಮ್ಮ. ನಂಗೆ ಆ ಕಾಯಿ ಕೊಡಿ. ಯಾಕಮ್ಮ? ನನಗದೇ ಬೇಕು. ಹಾಳ ತೆಂಗಿನಕಾಯ? ಹೌದಣ್ಣ, ನನ್ಗದೇ ಬೇಕು, ಬೇಗ ಕೊಡಿ. ತಗೊಳ್ಳಿ ಅಮ್ಮ. ಬೇಡಮ್ಮ. ಪರವಾಗಿಲ್ಲ, ತಗೊಳ್ಳಿ. ಬೇಡಮ್ಮ. ಶತಮಾನಂ ಭವತಿ ಶತಾಯುಷ್ಯೇವೇಂದ್ರಿಯ ಪ್ರತಿಷ್ಠತೆ ಮನೋಮಾಂಚಲ್ಯ ಪರಿಸಿದ್ಧಿರಸ್ತು. ಹೇಳಪ್ಪ, ಅರ್ಚನೆನಾ ಅಭಿಷೇಕನಾ? ನನಗಂತದೆಲ್ಲ ಗೊತ್ತಾಗಲ್ಲ ಪುರೋಹಿತ್ರೆ, ನನ್ನ ಹೆಂಡ್ತಿನ ಕೇಳಿ. ಹೇಳಮ್ಮ. ಇವರಿಗೆ ಒಳ್ಳೇದಾಗ್ಲಿ ಅಂತ ಪೂಜೆ ಮಾಡಿ. ಅವ್ರ ಹೆಸರು ಹೇಳಮ್ಮ. ಸೂರ್ಯವಂಶದ ಜಯಸೂರ್ಯ. ಹಾಗೆ ಆಗ್ಲಮ್ಮ. ಓಂ ಶ್ರೀಮನ್ ಪುರೋಹಿತ್ರೆ, ಒಂದ್ ನಿಮಿಷ. ಸೂರ್ಯವಂಶದ ನಿತ್ಯ ಜಯಸೂರ್ಯ ಈ ಹೆಸರಲ್ಲಿ ಪೂಜೆ ಮಾಡಿ. ಹಾಗೆ ಆಗ್ಲಿ. ಸೂರ್ಯವಂಶದ ನಿತ್ಯ ಜಯ ಸೂರ್ಯಸ್ಯ ಸಹಕುಟುಂಬ ನಾಂ ಕ್ಷೇಮಸ್ಥೈರ್ಯ ವಿಜಯವೀರ್ಯ ಆಯುರಾರೋಗ್ಯೈಶ್ವರ್ಯಾಭಿವೃದ್ಧಿರಸ್ತು. ಏನ್ ನಿತ್ಯ? ಓಂ ರಾಮಾಯ ರಾಮಭದ್ರ. ನನಗ್ ಮಾತ್ರ ಒಳ್ಳೇದಾಗ್ಬೇಕಾ? ನಿನಗ್ ಒಳ್ಳೇದಾಗ್ಬಾರ್ದಾ? ನಾನು ತಪ್ಪು ಮಾಡಿದ್ದೀನಿ. ತಪ್ಪ? ಏನ್ ತಪ್ಪು? ಮಾಡ್ಬಾರ್ದು, ತಪ್ಪು ಮಾಡಿದ್ದೀನಿ. ಅಂತದೇನ್ ತಪ್ಪು? ನಿಮ್ಮನ್ನ ಮದ್ವೆ ಆಗಿತ್ತು. ವಿಶ್ವರೂಪಾಯ ನಮಃ, ಲಕ್ಷ್ಮೀ ರೂಪಾಯ ನಮಃ. ಹೇಳು ನಿತ್ಯ, ಏನ್ ತಪ್ಪು ಮಾಡಿದೆ? ತೆಂಗಿನಕಾಯಿ ಮರ್ತು ಬಂದೆ. ಏ, ಅದು ಕೂಡ ಒಂದ್ ತಪ್ಪ? ನಾನು ಹಾಗೆ ಮರ್ತಿದ್ದು ತಪ್ಪೆ. ನೀನ್ ಮರ್ತಿದ್ದು ತೆಂಗಿನಕಾಯಿನ, ನನ್ನಲ್ಲ. ನಿಮ್ಗೆ ನೋವು ಕೊಡ್ತಿದ್ದೀನಿ. ನಿಮ್ಗೆ ಯಾವ ರೀತಿ ಆನಂದನೂ ಕೊಡ್ಲಿಲ್ಲ. ನನ್ನಿಂದ ನೀವು ಕಷ್ಟಪಡ್ತಿದ್ದೀರಾ. ನೀನ್ ತೆಂಗಿನಕಾಯಿ ಬಗ್ಗೆ ಅಲ್ವಾ ಹೇಳಿದ್ದು? ಅದಕ್ಕೆ ಹೀಗೆ ಬೇಜಾರಾದ್ರೆ ಹೇಗೆ? ನಾನು ಹೇಳಿದ್ದು ತೆಂಗಿನಕಾಯಿ ಬಗ್ಗೆ ಅಲ್ಲ, ನನ್ನ ಬಗ್ಗೆ, ನಾನು ಮಾಡಿರೋ ಪಾಪದ ಬಗ್ಗೆ. ಏನಿದು? ತೆಂಗಿನಕಾಯಿ ಹಾಳಾಗಿದೆ. ಇಲ್ಲಿ ನೋಡಪ್ಪ, ತೆಂಗಿನಕಾಯಿ ಹಾಳಾಗಿದೆ. ಬೇರೆ ತೆಂಗಿನಕಾಯಿನ ತಗೊಂಬನ್ನಿ. ಪುರೋಹಿತ್ರೆ, ತೆಂಗಿನಕಾಯಿ ಹಾಳಾಗೋದು ಅಂದ್ರೆ ಅದು ಅನಿಷ್ಟ ಅಲ್ವಾ? ಹೌದಮ್ಮ. ಅಯ್ಯೋ, ಅಂದ್ರೆ ಇವತ್ತು ಯಾವ ರೀತಿ ಶುಭ ಕಾರ್ಯ ಮಾಡಬಾರ್ದು ಅಂತ ಅಲ್ವಾ ಅರ್ಥ? ಯಾಕೆ ಹಾಗೆ ಕೇಳ್ತಾ ಇದೀಯಮ್ಮ? ಇವತ್ತು ರಾತ್ರಿಗೆ ಒಂದು ಶುಭ ಕಾರ್ಯ ಇದೆ ಪುರೋಹಿತ್ರೆ. ತೆಂಗಿನಕಾಯಿ ಹಾಳಾಯ್ತಲ್ಲ, ಅದನ್ನ ಮಾಡ್ಬೋದೋ ಬೇಡವೋ ಅಂತ. ನಿಮ್ಮ ಅನುಮಾನ ಸರಿಯಾಗಿದೆಯಮ್ಮ. ಯಾವುದಕ್ಕೂ ಒಳ್ಳೇದು. ನೀವು ಹೇಳೋ ಕಾರ್ಯ ಇವತ್ತು ಮಾಡದೇ ಇರೋದೇ ಒಳ್ಳೇದು. ಸರಿ ಪುರೋಹಿತ್ರೆ, ಬೇರೆ ತೆಂಗಿನಕಾಯಿ ತರ್ತೀನಿ. ಬೇಡ ನಿತ್ಯ, ಯಾವ ತೆಂಗಿನಕಾಯಿನೂ ಬೇಕಾಗಿಲ್ಲ. ಮನೆಗೆ ಹೋಗೋಣ ಬಾ. ಅದ್ಯಾಕಪ್ಪ? ಆರತಿ ಆದ್ರೂ ತಗೊಂಡು ಹೋಗಿ. ತೆಂಗಿನಕಾಯಲ್ಲಿರೋ ಕೇಡನ್ನ ಆರತಿ ದೀಪ ದೂರ ಮಾಡುತ್ತಾ ಪುರೋಹಿತ್ರೆ? ಪುರೋಹಿತ್ರೆ, ಹೂವಿನ ಬುಟ್ಟಿ ಕೊಡಿ. ಆಯ್ತಮ್ಮ. ತೆಂಗಿನಕಾಯಿ ತರೋಕೆ ಮರ್ತೆ. ಇಲ್ಲಿ ನೋಡಪ್ಪ, ತೆಂಗಿನಕಾಯಿ ಹಾಳಾಗಿದೆ. ಬನ್ನಿ ಹೋಗೋಣ. ನಿತ್ಯ, ನೀನು ಹೋಗಿ ಕಾರಲ್ಲಿ ಕೂತ್ಕೋ, ನಾನು ಈಗಲೇ ಬರ್ತೀನಿ. ತೆಂಗಿನಕಾಯಿ ಬೇಕಾ ಸರ್? ನಿಮಗೆ ದೇವ್ರ ಮೇಲೆ ನಂಬಿಕೆ ಇದೆಯಾ? ಇರೋದಕ್ಕೇನೆ ದೇವಸ್ಥಾನದಲ್ಲಿ ಕಾಯಿ ಮಾರ್ತಿರೋದು ಸರ್. ಒಂದ್ ಕಡೆ ದೇವ್ರನ್ನ ನಂಬ್ತಾ
ಇನ್ನೊಂದ್ ಕಡೆ ಹಾಳಾಗಿರೋ ತೆಂಗಿನಕಾಯಿನ ಮಾರೋದಕ್ಕೆ ನಾಚಿಕೆ ಆಗಲ್ಲ? ಏನ್ ಹೇಳ್ತಿದ್ದೀರಾ ಸರ್? ನಾನು ಆ ಥರ ಮೋಸ್ಕರ ಅಲ್ಲ. ಮತ್ಯಾಕ್ರಿ ನನ್ನ ಹೆಂಡತಿಗೆ ಹಾಳಾಗಿರೋ ಕಾಯಿ ಕೊಟ್ಟಿದ್ದು? ಯಾರು ಸರ್? ಆಗ್ಲೇ ತೆಂಗಿನಕಾಯಿ ತಗೊಂಡೋದ್ರಲ್ಲ ಆ ಮೇಡಮ್ಮ. ನಾನು ಒಳ್ಳೆ ಕಾಯಿ ಕೊಡ್ತಿದ್ರೆ ಅವರೇ ಬೇಡ ಅಂತ ಬಿಟ್ಟು ಪಕ್ಕದಲ್ಲಿರೋ ಹಾಳಾದ ಕಾಯಿನ ತಗೊಂಡೋದ್ರು ಸರ್. Mom. Oh my God. ನೀನು ತುಂಬಾ ಗ್ರೇಟ್ ಮಾಮ್. ಒಳ್ಳೆ ಪ್ಲಾನೇ ಮಾಡ್ದೆ. ಪದ್ಮಂ ವ್ಯೂಹದಲ್ಲಿ ಅಭಿಮನ್ಯು ಸಿಕ್ಬಿದ್ದ ಹಾಗೆ ಗಂಗಾನ ಆ ಮನೇಲಿ ಸೂಪರ್ ಆಗಿ ಸಿಕ್ಕಾಕ್ಸ್ದೆ. ವಾವ್, ಐ ಆಮ್ ವೆರಿ ಹ್ಯಾಪಿ. ನೀನ್ ಯಾವಾಗ್ಲೂ ಹೀಗೆ ನಗ್ನಗ್ತಾ ಇರ್ಬೇಕು ನಿತ್ಯ. ನಿನ್ ನಗುಗೋಸ್ಕರ ನಾನು ಏನಾದ್ರೂ ಮಾಡ್ತೀನಿ. ಎಸ್ ಮಾಮ್. ಕೊನೆಗೆ ಆ ಗಂಗಾನ ಕೂಡ ಸಾಯಿಸ್ತಿದ್ಯಾ? ನಿತ್ಯ, ಅದೇ ಮಾಮ್, ಹಠ ಹಿಡಿದು ಅವಳಿಗೆ ಜೈ ಜೊತೆ ಫಸ್ಟ್ ನೈಟ್ ಮಾಡಿಸ್ತಿದ್ಯಲ್ಲ. ಫಸ್ಟ್ ನೈಟ್ ಆಗ್ತಿದ್ದ ಹಾಗೆ ಶಾಪದಿಂದ ಅವಳು ಸಾಯ್ತಾಳಲ್ವಾ? ಓ, ಮಾಮ್, ನನ್ಗೊಂದು ಡೌಟ್. ಏನ್ ನಿತ್ಯ? ಆ ಗಂಗಾ ಆಸ್ ಇಟ್ ಈಸ್ ಆಗಿ ನನ್ನ ಹಾಗಿದ್ದಾಳಲ್ಲ, ಸೊ ಸಪೋಸ್ ಅವಳು ಕೂಡ ನಿನ್ ಮಗಳಾಗಿದ್ರೆ ಈ ಸಿಚುವೇಶನ್ ಅಲ್ಲಿ ನೀನು ಏನ್ ಮಾಡಿರ್ತಿದ್ದೆ? ಆ ಲೇಬರ್ ನನ್ನ ಡಾಟರ್ ಹೇಗಾಗ್ತಾಳೆ ನಿತ್ಯ? ಇನ್ನೊಂದು ಜನ್ಮ ಎತ್ತಿದ್ರು ನನ್ನ ಮಗಳಾಗೋ ಅರ್ಹತೆ ಅದೃಷ್ಟ ಅವಳಿಗಿಲ್ಲ. ಐ ನೋ ಮಾಮ್, ಸುಮ್ಮನೆ ಮಾತೆ ಕೇಳ್ತಿದ್ದೀನಿ. ನಾವಿಬ್ರು ಅಕ್ಕ ತಂಗಿ ಅಂದ್ಕೋ, ಸಪೋಸ್ ಟ್ವಿನ್ಸ್ ಅಂದ್ಕೋ, ಸಿಚುವೇಶನ್ ಸೇಮ್. ಆಗೇನ್ ಮಾಡ್ತೀಯಾ? ಆಗ ಕೂಡ ಅವಳನ್ನ ಹೀಗೆ ಬಲಿ ಕೊಡ್ತೀಯಾ? ಇಲ್ಲ ನಿತ್ಯ, ಅವಳು ನಿಜವಾಗ್ಲೂ ನನ್ನ ಮಗಳೇ ಆಗಿದ್ರೆ ನಿನಗ್ ಸಮಾನವಾಗೇ ನೋಡ್ತಿದ್ದೆ. ಆಗ ನೀನ್ ಹೇಗೋ ಅವಳು ಹಾಗೆ. ನಿನ್ಗೆ ಹೇಗಾದ್ರೂ ತಿಳಿಸ್ ಹೇಳಿ ನಿಮ್ಮಿಬ್ಬರಿಗೆ ಬೇರೆ ಹುಡುಗನ್ ಹುಡುಕಿ ಅತಿ ವೈಭವದಿಂದ ಮದ್ವೆ ಮಾಡ್ಕೊಡ್ತಿದ್ದೆ. ಅಂದ್ರೆ ಅವಳನ್ನ ಬದುಕೋಗ್ ಬಿಡ್ತಿದ್ದೆ ಅಂತಾಯ್ತು. ನಾನಾಗಿದ್ರೆ ಏನ್ ಮಾಡ್ತಿದ್ದೆ ಗೊತ್ತಾ ಮಾಮ್? ಆಗ ಕೂಡ ಆ ಗಂಗನ್ನ ಸಾಯಿಸಿರ್ತಿದ್ದೆ. ಯಾಕಂದ್ರೆ ಈ ವರ್ಲ್ಡ್ ಅಲ್ಲಿ ನಂತರದವಳು ನಾನ್ ಮಾತ್ರ ಇರಬೇಕು. ನಿನ್ ಪ್ರೀತಿ, ಜೈ ಪ್ರೀತಿ ನನಗ್ ಮಾತ್ರ ಸಿಗ್ಬೇಕು. ನನಗೆ ಯಾರೇ ಅಡ್ಡ ಬಂದರೂ ನಾನು ಒಪ್ಕೊಳ್ಳಲ್ಲ ಮಾಮ್. ಕೊನೆಗೆ ಅದು ನನಗೆ ಬ್ಲಡ್ ರಿಲೇಶನ್ಶಿಪ್ ಆದರೂ ಸರಿ, ಮುಗಿಸ್ಬಿಡ್ತೀನಿ. ಕೂಲ್ ನಿತ್ಯ, ನಿನ್ಗ ಚಾನ್ಸೇ ಇಲ್ಲ. ನನ್ಗಿರೋದು ನೀನೊಬ್ಳೆ ಮಗಳು. ನಿನಗೋಸ್ಕರ ಬಲಿಯಾಗೋದಕ್ಕೆ ಹುಟ್ಟಿರೋ ಪಶುನೇ ಆ ಗಂಗಾ. ಈ ಟಾಪಿಕ್ನ ನೀನು ಇಲ್ಲಿಗೆ ಬಿಟ್ಟು ಖುಷಿಯಾಗಿರು. ಏನು ಮಾಮ್, ನಿನಗೆ ಭಯ ಆಯ್ತಾ? ಇಲ್ಲ ನಿತ್ಯ, ನನ್ನ ಇಷ್ಟು ಪ್ರೀತಿಸೋದಕ್ಕೆ ಹೆಮ್ಮೆ ಪಡ್ತಿದ್ದೀನಿ. ಯು ಮೇಕ್ ಮೀ ಪ್ರೌಡ್. ಥ್ಯಾಂಕ್ಸ್ ಮಾಮ್. ಆ ಗಂಗಾ ಏನು ಮಾಡ್ತಿದ್ದಾಳೆ ಅಂತ ಒಂದ್ಸಲ ಜೈಗೆ ಫೋನ್ ಮಾಡು. ಇವತ್ತು ಹೇಗಾದರೂ ಫಸ್ಟ್ ನೈಟ್ ಆಗಬೇಕು ಅಂತ ಹೇಳು. ಓಕೆ ನಿತ್ಯ. ನಿತ್ಯ, ನೀನು ಹೋಗು, ನಾನು ಕಾಲಲ್ಲಿ ಮಾತಾಡಿ ಬರ್ತೀನಿ.
ಹಲೋ, ಹೇಳಿ ಆಂಟಿ. ಆ, ಗುಡಿಲಿ ಪೂಜೆ ಹೇಗಾಯ್ತು ಜಯ್? ಪರವಾಗಿಲ್ಲ ಆಂಟಿ, ಚೆನ್ನಾಗೇ ಆಯಿತು. ಇವತ್ತು ನಿಮ್ಮ ಫಸ್ಟ್ ನೈಟ್ ಅಲ್ವಾ? ಹೌದಾಂಟಿ. ನಿತ್ಯ ಹೊರಗಡೆ ಫಾಸ್ಟಾಗಿ ಕಂಡ್ರು ಸ್ವಲ್ಪ ನಾಚಿಕೆ ಹೆಚ್ಚು, ಭಯ ಕೂಡ ಇದೆ. ಅದು ಭಯನೋ ನಾಚಿಕೆನೋ ಆದರೆ ಪರವಾಗಿಲ್ಲ ಆಂಟಿ, ಬಟ್ ಬೇರೆ ಏನಾದರೂ ಆದರೆ ಪ್ರಾಬ್ಲಮ್. ಏನು ಪ್ರಾಬ್ಲಮ್ಮು ಇಲ್ಲ ಜಯ್, ನಿನ್ನ ಮನೆಯವ್ರಿಗೆ ನೋವು ಕೊಡಬೇಡ. ಇವತ್ತಂತೂ ಹೇಗಾದರೂ ನಿಮ್ಮ ಫಸ್ಟ್ ನೈಟ್ ನಡಿಲೇಬೇಕು. ಡೋಂಟ್ ಮಿಸ್ ಇಟ್. ನನ್ನ ಕೈಲಿ ಏನಿದೆ ಆಂಟಿ, ಏನಾಗುತ್ತೋ ನನಗೂ ಗೊತ್ತಿಲ್ಲ. ಕಮ್ ಆನ್ ಜಾಯ್, ನಮ್ಮಂಥವ್ರು ವಿಧಿ ಕರ್ಮ ಅಂತನೆಲ್ಲ ನಂಬ್ಕೊಂಡು ಕೂತ್ಕೊಳ್ಳೋಕ್ಕಾಗತ್ತಾ? ನಮ್ಮದು ಪ್ಲ್ಯಾನ್ ಮಾಡೋ ಲೈಫ್ ಜಾಯ್. ಐ ಥಿಂಕ್ ಯು ಆರ್ ದ ಬೆಸ್ಟ್ ಆರ್ಕಿಟೆಕ್ಟ್ ಆಫ್ ಯೋರ್ ಲೈಫ್. ಡಿಸೈನ್ ಮಾಡೋದು ನಿನ್ನ ಕೈಲೇ ಇದೆ. ಥ್ಯಾಂಕ್ ಯು ಆಂಟಿ. ಬೆಸ್ಟ್ ಆಫ್ ಲಕ್ ಜಾಯ್. ಹ್ಯಾವ್ ಅ ಗುಡ್ ಡೇ. ಬಾಯ್. ಬಾಯ್ ಆಂಟಿ. ಜೈ ಏನ್ ಹೇಳ್ದ ಮಾಮ್? ಗುಡಿಲಿ ಏನೋ ಆಗಿರ್ಬೇಕು. ಜೈ ಸ್ವಲ್ಪ ಡಿಸಪಾಯಿಂಟ್ ಆಗಿದ್ದಾನೆ. ಹಾ, ಟೆಂಪಲ್ ಅಲ್ಲಿ ಏನಾದ್ರೂ ಓಕೆ, ಫಸ್ಟ್ ನೈಟ್ ಮಾತ್ರ ಡಿಸಪಾಯಿಂಟ್ ಆಗದೆ ಇದ್ರೆ ಸಾಕು. ಆಗಲ್ಲ ನಿತ್ಯ, ಗಂಗಾ ಸುತ್ತ ನಾನ್ ಹೆಣ್ದಿರೋ ವ್ಯೂಹ ಅಂಥದ್ದು. ಎಲ್ಲರ ಮಧ್ಯೆ ಅವಳು ಒಂಟಿ ಆಗಿದ್ದಾಳೆ. ಏನಮ್ಮ ನೀನ್ ಹೇಳೋದು? ತೆಂಗಿನಕಾಯಿ ಹಾಳಾಗಿತ್ತಾ? ಹೌದತ್ತೆ, ಹೊಡ್ದಿರೋ ತೆಂಗಿನಕಾಯಿ ಹಾಳಾಯ್ತು ಅಂತ ಇವತ್ತು ಯಾವ ರೀತಿ ಶುಭ ಕಾರ್ಯ ಮಾಡಬಾರ್ದು ಅಂತ ಪುರೋಹಿತರು ಹೇಳಿದ್ರು. ಯಾವ ರೀತಿ ಶುಭ ಕಾರ್ಯ ಅಂದ್ರೆ ಶೋಭನೆ ಕೂಡ ಮಾಡಬಾರ್ದಾ? ಅದು ಕೂಡ ಶುಭ ಕಾರ್ಯ ಅಲ್ವಾ ಚಂದ್ರಿಕಾ? ಸೃಷ್ಟಿ ಕಾರ್ಯ. ಏನ್ ಜೆ, ಏನಾದ್ರೂ ಶಾಂತಿ ಪೂಜೆ ಮಾಡಿಸ್ತಾರ? ಯಾಕೆ ಡ್ಯಾಡ್? ತೆಂಗಿನಕಾಯಿ ಕೆಟ್ಟಿರೋದು ಒಳ್ಳೇದಲ್ಲ ಜೈ. ಬೇರೆ ತೆಂಗಿನಕಾಯಿ ಏನಾದ್ರೂ ಹೊಡೆದ್ರಾ? ಅಯ್ಯೋ ಇಲ್ಲ ಅತ್ತೆ, ಇವರು ಬೇಡ ಅಂದ್ರು. ಯಾವ ತರ ಶಾಂತಿ ಪೂಜೆನೂ ಮಾಡ್ಲಿಲ್ಲ ಮಾವ. ಅದೇನು ಜೈ, ಈ ರಾತ್ರಿ ಹೇಗಾದ್ರೂ ನಿನ್ ಫಸ್ಟ್ ನೈಟ್ ನಡಿಬೇಕು ಅಂತ ನಿಮ್ಮ ಆಂಟಿ ಪುರೋಹಿತರನ್ನ ಕರ್ಕೊಂಡ್ಬಂದು ಮುಹೂರ್ತ ಕೂಡ ಇಡಿಸಿದ್ರು. ನಾವ್ ಅನ್ಕೊಂಡ್ರೆ ಆಗತ್ತಾ ಅಣ್ಣ? ದೇವ್ರ ಅನುಗ್ರಹ ಇರ್ಬೇಕಲ್ಲ. ಹೌದೌದು, ನಾವೊಂದು ಬಗೆದ್ರೆ ದೈವ ಒಂದು ಬಗೆಯುತ್ತೆ ಅನ್ನೋ ಹಾಗೆ ನಮ್ ಕೈಲಿ ಏನೂ ಇಲ್ಲ. ಶೋಭನ ಕ್ಯಾನ್ಸಲ್ ಮಾಡೋದೆ. ಸರಿಯಾಗಿ 3ನೇ ಸಲ ಕೂಡ ನಿಂತು ಹೋಯ್ತು. ನಿಲ್ಲಲ್ಲ ಅಣ್ಣ, ನಡ್ದೇ ನಡೆಯುತ್ತೆ. ಅದ್ ಹೇಗ್ ನಡೆಯುತ್ತೆ ಕಲ್ಪನಾ? ತೆಂಗಿನಕಾಯಿ ಕೆಟ್ಟೋಯ್ತು ಅಂತ ಹೇಳ್ತಿದಾರಲ್ಲ. ಇವತ್ತು ಯಾವ ಶುಭ ಕಾರ್ಯನೂ ಮಾಡಬಾರ್ದು ಅಂತ ಗುಡಿಲ್ ಪುರೋಹಿತರು ಕೂಡ ಹೇಳಿದಾರಲ್ಲ. ಅವರು ಹಾಗ್ಯಾಕೆ ಹೇಳಿದ್ರೋ ನನಗೆ ಗೊತ್ತಿಲ್ಲ, ಆದ್ರೆ ತೆಂಗಿನಕಾಯಿ ಹಾಳಾಗಿದ್ದು ಒಳ್ಳೇದೇ. ಯಾವ ರೀತಿ ಒಳ್ಳೇದಮ್ಮ? ಏನಾದ್ರೂ ಹಾಳೋಗೋದಂದ್ರೇನೆ ಕೆಟ್ಟೋದು ಅಂತಲ್ವಾ? ಮನೆ ಮೇಲೆ ಕೆಟ್ಟ ದೃಷ್ಟಿ ಬೀಳ್ಬಾರ್ದು ಅಂತ ಮನೆ ಮುಂದೆ ಕುಂಬಳಕಾಯಿ ಕಟ್ತಾರೆ. ನಮ್ಮ ಮೇಲೆ ಕೆಟ್ಟ ಕಣ್ಣು ಬೀಳ್ಬಾರ್ದು ಅಂತ ದೃಷ್ಟಿ ತೆಗೆಸ್ಕೋತೀವಿ. ಇದು ಕೂಡ ಅದೇ ರೀತಿನೇ. ನೀವು ಹೇಳ್ತಿರೋದಕ್ಕೂ ಇಲ್ಲ ಆಗ್ತಿರೋದಕ್ಕೂ ಏನಾದ್ರೂ ಸಂಬಂಧ ಇದೆಯಾ ಅದಕ್ಕೆ? ಇದೆ. ಇಲ್ಲಿವರೆಗೂ ಈ ಜೋಡಿಗಾಗಿರೋ ಅನಿಷ್ಟ, ಪೀಡೆ, ದೋಷ ಎಲ್ಲ ಇವತ್ತು ಒಡೆದಿರೋ ತೆಂಗಿನಕಾಯಿಂದ ಹೋಗಿದೆ. ಕೆಟ್ಟದ್ದು ಹೊರಗೆ ಹೋಗಿದೆ ಅಂದ್ರೆ ಇನ್ಯಾವ ಕಲ್ಮಶನೂ ಇಲ್ಲ ಅಂತ ಅರ್ಥ. ಕೆಟ್ಟದೆಲ್ಲ ದೂರ ಆಗಿ ಈ ಜೋಡಿ ಹೊಸದಾಗಿ ವಾಪಸ್ ಬಂದಿದ್ದಾರೆ. ಎಲ್ಲ ನಮ್ಮಿಷ್ಟನ ಅದ್ಗೆ? ಶಾಸ್ತ್ರ ಸಂಪ್ರದಾಯ ಪದ್ಧತಿ ಏನೂ ಇಲ್ವಾ? ಪುರೋಹಿತರು ಕೂಡ ಬೇಡ ಅಂದ್ರಂತಲ್ಲ. ಇವತ್ತಿಟ್ಟಿರೋ ಮುಹೂರ್ತ ಒಳ್ಳೇದಲ್ಲ ಅಂತ ನೀನ್ ಕೂಡ ಹೇಳ್ದೆ. ನಮ್ಗೇನು ಅಭ್ಯಂತರ ಇಲ್ಲ ಚಂದ್ರಿಕಾ, ನಿನಗೇನಾದ್ರೂ ಇದ್ರೆ ಹೇಳು. ವಿರುದ್ಧವಾಗಿ ಹೋಗೋದು ಯಾಕೆ ಅನ್ನೋದು ನಿನ್ ತಂಗಿ ಯೋಚನೆ ಬಾವಾ. ವಿರುದ್ಧಗಳು ವಿಕೃತಿಗಳು ಎಲ್ಲ ನಮ್ಮಲ್ಲೇ ಇದೆ. ನೋಡೋ ದೃಷ್ಟಿ ಮೇಲೆ ಒಳ್ಳೇದು ಕೆಟ್ಟದು ಬದಲಾಗುತ್ತೆ. ನಮಗೆ ಒಳ್ಳೇದೇ ಕಾಣ್ತಿದೆ, ಮತ್ತೆ ನೀವು ನಾನು ಅಂತ ಬೇರೆ ಮಾಡ್ತಿರಲ್ಲ ಅದ್ಕೆ. ಕೆಟ್ಟದಾದ್ರೆ ತೊಂದ್ರೆ ಅಲ್ವಾ ಅಂತ ಹೇಳಿದ್ದು. ನಿಮಗಿಷ್ಟ ಆದ್ರೆ ನಮಗೂ ಇಷ್ಟನೇ. ಹೌದೌದು, ನಮ್ಗೂ ಮಾತ್ರ ಇವರ ಶೋಭನ ಆಗ್ಬಾರ್ದಂತಿದ್ಯೇನೋ. ನಡೀಲಿ ಅಂತ ಎಲ್ರಿಗೂ ಮನಶಾಂತಿ ಆಗ್ಲಿ ಅಂತಾನೆ ಇದೆ.
ಹಾಗೆ ಆಗತ್ತೆ ಅಣ್ಣ. ಅಮ್ಮ ನಿತ್ಯ, ನೀನಿದೇನು ಯೋಚಿಸ್ಬೇಡ. ನಿಮ್ಮಮ್ಮ ಇಡಿಸಿರೋ ಮುಹೂರ್ತಕ್ಕೆ ಶುಭ ಕಾರ್ಯ ನಡೆದೇ ನಡೆಯುತ್ತೆ. ಸಾರ್ 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 ಏನಿದು, ಎಲ್ಲೂ ಕಾಣ್ತಾನೆ ಇಲ್ಲ. ಸಾರ್ 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 ಏನಿದು, ಇವ್ರು ಇಷ್ಟೊತ್ತಾದ್ರೂ ಕಾಣ್ತಾನೆ ಇಲ್ಲ. ಇನ್ನು ಸ್ವಲ್ಪ ಹೊತ್ತಿಗೆ ಶೋಭನ ಮುಹೂರ್ತ. ಇಷ್ಟೊತ್ತಿಗೆ ಹಂಗಾಮ ಮಾಡ್ತಿದ್ದಾರೆ ಅನ್ಕೊಂಡ್ರೆ ಇವರಲ್ಲಿ ಪತ್ತೆನೇ ಇಲ್ವಲ್ಲ. ಎಲ್ಲೋದ್ರಪ್ಪ ಏನು? ಸಾರ್ ಇಲ್ಲಿ ನೋಡಪ್ಪ, ತೆಂಗಿನಕಾಯಿ ಹಾಳಾಗಿದೆ. ನಾನು ಒಳ್ಳೆ ಕಾಯಿ ಕೊಡ್ತಿದ್ರೆ ಅವರೇ ಬೇಡ ಅಂತ ಬಿಟ್ಟು ಪಕ್ಕದಲ್ಲಿರೋ ಹಾಳಾದ ಕಾಯಿನ ತಗೊಂಡೋದ್ರು ಸರ್. ಈ ಕಾಯಿ ತಗೊಳ್ಳಿ ಅಮ್ಮ. ಒಡ್ದಿರೋ ತೆಂಗಿನಕಾಯಿ ಹಾಳಾಯ್ತು ಅಂತ ಇವತ್ತು ಯಾವ ರೀತಿ ಶುಭ ಕಾರ್ಯ ಮಾಡಬಾರ್ದು ಅಂತ ಪುರೋಹಿತರು ಹೇಳಿದ್ರು. ಇಲ್ಲಿದ್ದೀರಾ? ನಿಮಗೋಸ್ಕರ ಮನೆಯೆಲ್ಲ ಹುಡುಕ್ಬಿಟ್ಟೆ ಸಾರ್. ಈ ನೈಟು ನಿಮ್ಮ ಫಸ್ಟ್ ನೈಟ್ ಅಂತ ಹೇಳಿ ನಾನು ಮೀನಾಕ್ಷಿ ಹತ್ರ ಸ್ಪೆಷಲ್ ಪರ್ಮಿಷನ್ ತಗೊಂಡು ಬಂದೆ ಸಾರ್. ಯಾಕೆ ಬಂದೆ ಅಂತ ಕೇಳಲ್ವಾ? ಫಸ್ಟ್ ನೈಟು ಅಂದಮೇಲೆ ನೀವು ಎಕ್ಸ್ಟ್ರಾ ಪ್ರಶ್ನೆ ಕೇಳ್ತೀರಿ, ಮತ್ತೆ ನಾನು ಪಕ್ಕದಲ್ಲಿದ್ದು ಅವಕ್ಕೆ ಉತ್ತರ ಕೊಡ್ಬೇಕಲ್ವಾ? ಅಲ್ಲ, ನೀವೇನ್ ಸಾರ್ ಶೋಭನದ ರೂಮಲ್ಲಿ ಇರ್ತೀರಿ ಅನ್ಕೊಂಡ್ರೆ ಸೋಲೋ ಆಗಿ ಇಲ್ಲಿದ್ದೀರಲ್ಲ. ಏನ್ ಸರ್ ಹೀಗಿದ್ದೀರಾ? ಮನ್ ಸರಿಯಿಲ್ಲ ನಾಣಿ. ಏನಾಯ್ತು ಸರ್? ಮೊದ್ಲೇ ಇವತ್ತು ನಿಮ್ ಫಸ್ಟ್ ನೈಟ್. ಈ ಟೈಮಲ್ಲಿ ನಿಮ್ ಮೂಡ್ ಸರಿ ಇಲ್ದಿದ್ರಿ ಹೇಗೆ ಹೇಳಿ? ಅದ್ ನಡೆಯಲ್ಲ ನಾಣಿ. ನಿತ್ಯ ಅದಕ್ಕೆ ಇನ್ನೂ ರೆಡಿಯಾಗಿಲ್ಲ. ಅವಳು ಯಾವುದಕ್ಕೂ ನೋವು ಪಡ್ತಿದ್ದಾಳೆ. ಮೇಡಮ್ಗೆ ನೋವು ಯಾಕೆ ಸರ್? ಅದೇ ಗೊತ್ತಿಲ್ಲ ನಾಣಿ. ಮದುವೆ ಆದಾಗಿಂದ ನೋಡ್ತಿದ್ದೀನಿ, ಅವಳು ಟೋಟಲಿ ಚೇಂಜ್ ಆಗಿದ್ದಾಳೆ. ಮದುವೆಗೆ ಮೊದಲಿದ್ದ ಎನರ್ಜಿ ಆಗಲಿ, ಹ್ಯಾಪಿನೆಸ್ ಆಗಲಿ, ಇದ್ಯಾವುದೂ ಅವಳಲ್ಲಿಲ್ಲ. ಕಂಪ್ಲೀಟಾಗಿ ಹೊಸ ವ್ಯಕ್ತಿ ಹಾಗೆ ಬಿಹೇವ್ ಮಾಡ್ತಿದ್ದಾಳೆ. ಹೆಣ್ಮಕ್ಳೇ ಹಾಗೆ ಸರ್. ಮದುವೆಗೆ ಮೊದಲೇ ಒಂಥರ ಇರ್ತಾರೆ, ಮದುವೆ ಆದ್ಮೇಲೆ ಬದಲಾಗ್ತಾರೆ. ಮದುವೆ ಆಗೋ ಮೊದಲು ಹೆಣ್ಮಕ್ಳು ಅವ್ರ ಅಪ್ಪ ಅಮ್ಮಂಗೆ ಚಿಕ್ಕ ಮಕ್ಕಳಿದ್ದಾಗೆ. ಮದುವೆ ಆದ್ಮೇಲೆ ಆಟೋಮೆಟಿಕ್ ಆಗಿ ಹಿರಿತನ ಬರುತ್ತೆ, ಗಾಂಭೀರ್ಯ ಬರುತ್ತೆ. ನಿತ್ಯ ಹಾಗೆ ಬದಲಾಗಿದ್ದಾಳೆ ಅಂತ ನಾನು ಹೇಳ್ತಿಲ್ಲ ನಾಣಿ. ಅವಳೇನೋ ತಪ್ಪು ಮಾಡಿದ ಹಾಗೆ ಫೀಲ್ ಮಾಡ್ತಿದ್ದಾಳೆ. ಯಾವುದೋ ನೋವು ಅವಳನ್ನ ಕೊರಿತಿರೋ ಹಾಗೆ ಸ್ಟ್ರಗಲ್ ಮಾಡ್ತಿದ್ದಾಳೆ. ಆರಾಮಾಗಿ ಇರ್ತಾನೆ ಇಲ್ಲ. ಆ್ಯಂಡ್ ಅವಳ ಫೇಸಲ್ಲಿ ಐಸಲ್ಲಿ ಸಫರಿಂಗ್ ಕಾಣ್ತಿದೆ. ಇನ್ನೂ ಹೇಳ್ಬೇಕಂದ್ರೆ ನನ್ನಿಂದ ಈ ಮನೆಯಿಂದ ದೂರ ಆಗ್ಬೇಕು ಅಂತ ಅವಳು ಬಯಸ್ತಿರೋ ಹಾಗಿದೆ. ಇದೇನ್ ಸರ್, ಮೇಡಮ್ ನಿಮ್ಮಿಂದ ದೂರ ಹೋಗ್ಬೇಕು ಅನ್ಕೋತಾರ? ಮದುವೆಗೆ ಮೊದಲು ಮೇಡಮ್ಮು ನಿಮ್ಗೋಸ್ಕರ ಏನೆಲ್ಲ ಮಾಡಿದ್ದಾರೆ ನೆನಪು ಮಾಡ್ಕೊಳ್ಳಿ. ಅದೇ ನಾಣಿ ನನ್ನ ನೋವು. ಅವಾಗ ಹಾಗಿದ್ದು ಈಗ ಯಾಕೆ ಹೀಗಿದ್ದಾಳೆ? ಕೇಳಿದ್ರೆ ಹೇಳಲ್ಲ, ಹೇಳ್ದೇ ಇದ್ರೆ ನನಗೆ ಹೇಗೆ ಗೊತ್ತಾಗುತ್ತೆ ನಾಣಿ? ಅವಳ ನೋವನ್ನ ನಾನು ಹೇಗೆ ತಿಳ್ಕೊಳ್ಳಿ? ಮೇಡಮ್ ಅಲ್ಲಿ ಚೆನ್ನಾಗೇ ಇದ್ದಾರೆ ಸರ್, ನೀವೇ ಸುಮ್ಮನೆ ಏನೇನೋ ತಿಳ್ಕೊತಿದ್ದೀರಾ. ಅವಳು ಚೆನ್ನಾಗಿಲ್ಲ ನಾಣಿ, ನೋವಲ್ಲಿದ್ದಾಳೆ. ನನಗಾಗ ಅನಿಸ್ತಿಲ್ಲ ಸರ್. ಹೇಳಿದ್ರೆ ನಿನಗೆ ಅರ್ಥ ಆಗ್ತಿಲ್ಲ ಅಲ್ವಾ? ತೋರಿಸ್ತೀನಿ ಬಾ. ನೋಡು ನಾಣಿ, ನೋಡ್ದೆ ಸರ್, ಮೇಡಮ್ಮು ಹ್ಯಾಪಿಯಾಗಿ ಕನ್ನಡಿ ಮುಂದೆ ಕೂತಿದ್ದಾರೆ. ಸರಿಯಾಗಿ ನೋಡು ನಾಣಿ. ಸರ್, ಮೇಡಮ್ ಅಳ್ತಿದಾರಲ್ಲ ಸರ್? ಈಗ್ಲಾದ್ರೂ ನಂಬ್ತೀಯ? ಮೇಡಮ್ ಏನಾಯ್ತು ಸರ್? ಯಾಕೆ ಅಳ್ತಿದ್ದಾರೆ? ಅದೇ ಗೊತ್ತಿಲ್ದೇನೆ ಚಿತ್ರಹಿಂಸೆ ಆಗ್ತಿದೆ ನಾಣಿ.
ಅವಳ ಕಣ್ಣೀರು ಒರ್ಸೋಕ್ಕಾಗ್ದೆ ಅವಳನ್ನ ಖುಷಿಯಾಗಿಡೋಕ್ಕಾಗ್ದೆ ನರ್ಕ ಆಗ್ತಿದೆ. ಹೋಗ್ಲಿ, ನಾನು ಕೇಳಲ್ಲ ಸರ್. ಹೇಳೋದಾಗಿದ್ರೆ ನನ್ನ ಜೊತೆನೇ ಹೇಳ್ತಿದ್ಲು ರಾಣಿ. ನನಗೆ ಹೇಳಲಿಲ್ಲ ಅಂದ್ರೆ ಇನ್ಯಾರಿಗೆ ಹೇಳ್ತಾಳೆ? ಒಂದ್ ವೇಳೆ ಫಸ್ಟ್ ನೈಟ್ ಬಗ್ಗೆ ಭಯ ಪಡ್ತಿದಾರೇನೋ ಸರ್? ಅದು ಭಯ ಅಲ್ಲ ನಾಣಿ, ಖಂಡಿತ ನೋವು. ಆ ನೋವನ್ನ ನಾನು ಹೇಗೆ ತಿಳ್ಕೊಳ್ಳೋದು, ಹೇಗೆ ಹಂಚ್ಕೊಳ್ಳೋದು ಅಂತ ನನಗೆ ಅರ್ಥ ಆಗ್ತಿಲ್ಲ.